ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ, ನನ್ನ ಮಗಳನ್ನ ನಾನು LKGಗೆ ಅಡ್ಮಿಷನ್ ಮಾಡಿ ಬಂದೆ. ಸೊ ಅವಳಿಗೆ ನಾನು LKGಗೆ ಏನೇನು ಬೇಕಾಗತ್ತೆ, ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂಥೇಳಿ ತೋರಿಸುವ ಅಂಥೇಳಿ ಇವತ್ತಿನ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡೋದು ಯಾಕೆ, ನನ್ನ ಮಗಳಿಗೆ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂಥೇಳಿ ಒಂದೊಂದಾಗಲೇ ತೋರಿಸ್ತಾ ಹೋಗ್ತೇನೆ, ಆಯಿತಾ? ಮೊದಲಿಗೆ ನಾವು ಅಡ್ಮಿಷನ್ ಆದ ಒಂದು ವೀಕ್ ಬಿಟ್ಟು ಸ್ಕೂಲ್ನಿಂದ ಮೆಸೇಜ್ ಮಾಡಿದರು, ಮಕ್ಕಳಿಗೆ ನೋಟ್ಬುಕ್ ಎಲ್ಲ ಬಂದಿದೆ ತೊಗೊಂಡೋಗಿ ಅಂತ. ಸೊ ನಾನು ಕೂಡ ಹೋಗಿ 930 ರೂಪೀಸ್ ಪೇ ಮಾಡಲಿಕ್ಕಿತ್ತು. 930 ರೂಪೀಸ್ ಪೇ ಮಾಡಿಬಿಟ್ಟು ಅವಳಿಗೆ ಬೇಕಾದಂಥ ಬುಕ್ನೆಲ್ಲ ತೊಗೊಂಡು ಬಂದೆ. ನೋಡಿ, ಇಲ್ಲಿ ಆಲ್ ಇನ್ ಒನ್ LKG ಸೆಮಿಸ್ಟರ್ 1 ಇದೊಂದು ಬುಕ್ ಕೊಟ್ಟಿದ್ದಾರೆ. ಹಾಗೆಯೇ ಆಲ್ ಇನ್ ಒನ್ LKG ಸೆಮಿಸ್ಟರ್ 2 ಇದೊಂದು ಬುಕ್ಕು. ಹಾಗೆ ಸವಿನುಡಿ ಸ್ವರಗಳು ಅಂತೇಳಿ ಒಂದು ಬುಕ್ ಇದೆ. ಈ ಥರ ನೋಟ್ಬುಕ್ಗಳು 6 ಬುಕ್ಗಳು ಕೊಟ್ಟಿದ್ದಾರೆ. ಈ ರೀತಿ ನೋಡಿ, ಸ್ಕೂಲ್ ನೇಮ್ ಕೂಡ ಅದರಲ್ಲೇ ಬಂದಿದೆ ನೋಟ್ಬುಕ್ನಲ್ಲಿಯೇ, ಮೌಂಟ್ ಕಾರ್ಮೆಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಶಿರ್ತಾಡಿ. ಸೊ ಬುಕ್ಕಿಗೆ ಮಾತ್ರ ಬೈಂಡ್ ಹಾಕಿ, ನೋಟ್ಬುಕ್ಕಿಗೆ ಬೈಂಡ್ ಹಾಕೋದು ಬೇಡ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಇನ್ನು ನೆಕ್ಸ್ಟ್ ಅವಳ ಬುಕ್ಕಿಗೆ ಕೂಡ ಬೈಂಡ್ ಹಾಕಬೇಕು, ಅದೊಂದು ಕೆಲಸ ನಮ್ಮದು. ಮತ್ತು ಬೈಂಡ್ ಕೂಡ ಸ್ಕೂಲಲ್ಲಿಯೇ ಕೊಟ್ಟಿದ್ದಾರೆ. ಎಷ್ಟು 3 ಶೀಟ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ, ಬೈಂಡ್ ಕೊಟ್ಟಿದ್ದಾರೆ. ಹಾಗೆಯೇ ಲೇಬಲ್ ಕೂಡ ಕೊಟ್ಟಿದ್ದಾರೆ. ನನಗೆ ಈ ಬುಕ್ಕಿಗೆಲ್ಲ ಬೈಂಡ್ ಹಾಕುವಾಗ ನನಗೆ ನನ್ನ ಅಪ್ಪನ ನೆನಪಾಗತ್ತೆ. ನಮ್ಮ ಸ್ಕೂಲ್ ಟೈಮ್ನಲ್ಲಿ ನನ್ನ ಅಪ್ಪ ಎಷ್ಟೇ ಕೆಲಸ ಇದ್ದರೂ ಕೂಡ ಅದನ್ನು ಬಿಟ್ಟು ಬಂದು ಒಂದು ದಿವಸ ನಮಗೆ ಅಂತಲೇ ಟೈಮ್ ಕೊಡ್ತಾಯಿದ್ರು. ಅಂದರೆ ಈ ಬುಕ್ಕಿಗೆ ಬೈಂಡ್ ಹಾಕೋದು ಅದೆಲ್ಲ ಒಂದು ಖುಷಿಯ ದಿನಗಳೇ ಬೇರೆ ಇತ್ತು ಆಗ. ಆದರೆ ಈಗಿನ ಮಕ್ಕಳಿಗೆ ಅದರದ್ದೆಲ್ಲ ಅಷ್ಟು ಕ್ರೇಜ್ ಅಂತ ಇಲ್ಲ. ನನಗೆ ಎಲ್ಲ ತಯಾರು ಮಾಡಿ ಕೊಡ್ತಾರೆ, ಮತ್ತಿನ್ನೆಂತ, ನಾವು ಶಾಲೆಗೆ ಹೋದರೆ ಆಯಿತು ಅನ್ನೋ ಮನಸ್ಥಿತಿಲಿ ಈಗಂತೂ ಮಕ್ಕಳಿದ್ದಾರೆ. ಆದರೆ ನಮಗೆ ಹಾಗೆ ಅಲ್ಲ, ಆಗ ಬೈಂಡ್ ಹಾಕೋದು ಅದೊಂದು ಸಡಗರವೇ ಬೇರೆ ಇತ್ತು. ಹಾಗೆ ಇದಿಷ್ಟು ಸ್ಕೂಲ್ನಲ್ಲಿ ಕೊಟ್ಟಿದ್ದು. ನಂತರ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಯೂನಿಫಾರ್ಮ್ದು ಪ್ಯಾಟ್ರನ್ ಕೂಡ ವಾಟ್ಸಪ್ ಮಾಡಿದ್ದಾರೆ. ನಾನು ನಿಮಗೆ ಅದನ್ನು ಕೂಡ ವಿಡಿಯೋದಲ್ಲಿ ಆ ಫೋಟೋಸ್ನ ಹಾಕ್ತೀನಿ, ನೀವು ನೋಡ್ಬೋದು. ನೋಡಿ, ಇದು ಯೂನಿಫಾರ್ಮ್ ಬ್ಲೌಸಿಗೆ ಕೊಟ್ಟಿದ್ದಾರೆ. ಇದು ಸ್ಕರ್ಟ್. ನಾನು ಎರಡೆರಡು ಜೊತೆ ತೊಗೊಂಡಿದ್ದೇನೆ, ಯಾಕಂದರೆ ಪ್ರತಿ ದಿವಸ ಯೂನಿಫಾರ್ಮ್ ಹಾಕೋದ್ರಿಂದ ಒಂದು ಜೊತೆ ಇದ್ದರೆ ಅದು ಕಷ್ಟ ಆಗ್ತದಲ್ವ. 2 ಜೊತೆ ಇದ್ದರೆ ಒಂದು ವಾಶ್ ಮಾಡುವಾಗ ಮತ್ತೊಂದು ಜೊತೆ ಹಾಕಲಿಕ್ಕೆ ಆಗ್ತದೆ. ಹಾಗಾಗಿ 2 ಪೇರ್ ತಗೊಂಡಿದ್ದೇನೆ ನಾನು. ಹಾಗೆಯೇ ಸ್ಕೂಲ್ನ ಒಂದು ಬ್ಯಾಡ್ಜ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಯೂನಿಫಾರ್ಮ್ನಲ್ಲಿಯೇ ಅಟ್ಯಾಚ್ ಮಾಡಲಿಕ್ಕೆ ಉಂಟು. ಅದು ಸ್ಟಿಚ್ ಮಾಡಿಸುವಾಗ ಅದರಲ್ಲಿಯೇ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಸಲಿಕ್ಕೆ. ಅದಾದ ನಂತರ ಕೆಲವು ಅವಳಿಗೆ ಬೇಕಾದ ಬ್ಯಾಗ್ ಇಂಥದ್ದೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಿ ತಂದಿದ್ದೇನೆ. ತಂದು ತಪ್ಪಿಸಿಟ್ಟಿದ್ದಾಯ್ತಾ, ಇಲ್ಲದಿದ್ದರೆ ನನ್ನ ಮಗಳ ಕೈಗೆ ಸಿಕ್ಕಿದರೆ ಸ್ಕೂಲ್ ಸ್ಟಾರ್ಟ್ ಆಗುವಷ್ಟೊತ್ತಿಗೆ ಪುನಃ ಒಂದು ಹೊಸತ್ತು ಬ್ಯಾಗ್ ಎಲ್ಲದು ಹೊಸತ್ತೇ ಆಗಬೇಕಾಗ್ತದೆ. ಹಾಗಾಗಿ ಎಲ್ಲವನ್ನು ತಪ್ಪಿಸಿಟ್ಟಿದ್ದೆ. ಈಗ ಅವಳನ್ನು ಆಚೆ ಕಳಿಸಿ ವಿಡಿಯೋ ಮಾಡುವ ಅಂತೇಳಿ ಎಲ್ಲನೂ ತೆಗೆದದ್ದು ನಾನು. ಮೊದಲಿಗೆ ಇದೊಂದು ಸ್ಲೇಟ್ ತೊಗೊಂಡಿದ್ದೇನೆ, ಅವರಿಗೆ ಬರೆದು ಅಭ್ಯಾಸ ಮಾಡಲಿಕ್ಕೆ ಅಂಥೇಳಿ ಈ ರೀತಿಯದ್ದೊಂದು ಸ್ಲೇಟ್. ಹಾಗೆಯೇ ಅವಳಿಗೆ ಒಂದು ಜಾಮಿಟ್ರಿ ಬಾಕ್ಸ್ ತೊಗೊಂಡಿದ್ದಾನೆ. ಎಷ್ಟು ಚೆಂದ ಉಂಟು ನೋಡಿ. ಇಲ್ಲಿ ನಾನು ಓದೋದನ್ನು ಬಿಟ್ಟು ಇದರಲ್ಲಿ ಆಟ ಆಡ್ತಾ ಕೂತ್ಕೊಂಡ್ರೆ ಕಥೆನೇ ಮಾರ್ರೆ. ಆದರೆ ನಮಗೇನೆ ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತದೆ, ಇನ್ನು ಮಕ್ಕಳಿಗೆ ಖುಷಿ ಆಗದೆ ಕೂರ್ತದ ಅಲ್ವಾ. ಇದರಲ್ಲಿ ನಾನು ಈಗಾಗಲೇ ಎಲ್ಲವನ್ನು ಒಂದೊಂದು ಸೆಟ್ ಹಾಕಿ ಇಟ್ಟಿದ್ದೇನೆ. ಪೆನ್ಸಿಲ್, ಎರೇಸರ್, ಶಾರ್ಪ್ನರ್ ಎಲ್ಲ ಒಂದೊಂದು ಹಾಕಿಟ್ಟಿದ್ದೇನೆ. ಯಾಕಂದರೆ ನಾವು ತಂದದ್ದು ಬಾಕ್ಸೇ ನೋಡಿದರೆ ನನ್ನ ಮಗಳು ಖಂಡಿತ ಬಿಡುವುದಿಲ್ಲ. ಹಾಗಾಗಿ ಸಿಂಗಲ್ ಆಗಿ ಹಾಕಿ ಇಟ್ಟಿದ್ದೇನೆ. ನೋಡಿಲಿ, ಒಂದು ಕಡ್ಡಿ, ಒಂದು ಪೆನ್ಸಿಲ್, ಒಂದು ಸ್ಕೇಲ್, ಒಂದು ಇರೇಸರ್, ಒಂದು ಶಾರ್ಪ್ನರ್, ಇಷ್ಟನ್ನು ಹಾಕಿ ತಯಾರು ಮಾಡಿ ಇಟ್ಟಿದ್ದೇನೆ. ಯಾಕೆ ಅಂತ ಹೇಳಿದರೆ, ಶಾಲೆಗೆ ಹೋಗುವಾಗ ಅವಳು ಎಲ್ಲವನ್ನು ಒಮ್ಮೆಲೆ ನೋಡಿದರೆ ಮತ್ತೆ ಬಿಡುವುದೇ ಇಲ್ಲ, ಆಟ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಹಾಗಾಗಿ ಈಗಾಗಲೇ ನಾನು ಎಲ್ಲನೂ ಒಂದೊಂದು ಹಾಕಿ ತಯಾರು ಮಾಡಿ ಇಟ್ಟಿದ್ದೇನೆ. ಅದಾದ ನಂತರ ವಾಟರ್ ಬಾಟಲ್. ನಮ್ಮ ಶಿರ್ತಡಿ ಶಾಲೆಯಲ್ಲಿ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಕೊಡಲಿಕ್ಕೆ ಅಲೋವಿಲ್ಲ.
ಹಾಗಾಗಿ ಸ್ಟೀಲ್ನದ್ದೇ ಬಾಟಲ್ ತಗೊಂಡು ಬಂದಿದ್ದೇನೆ. ಇದರ ಪ್ರೈಸ್ ಬಂದುಬಿಟ್ಟು 385 ರುಪೀಸು. ಕ್ವಾಲಿಟಿ ಒಳ್ಳೆಯದುಂಟು, ಹಾಗಾಗಿ ನಾನು ಇದನ್ನು ತಗೊಂಡು ಬಂದಿದ್ದೇನೆ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ತಂದು ಇಟ್ಕೊಂಡಿದ್ದೇನೆ, ಯಾಕಂದರೆ ಮಕ್ಕಳ ಕೈಲಿ ಹಾಳಾಗೋದು ಬೇಗ ಅಲ್ಲ. ಹಾಗಾಗಿ ಇದೊಂದು ಎಕ್ಸ್ಟ್ರಾ ಸ್ಕೇಲ್ ನೋಡಿ, 2 ಬಾಕ್ಸ್ ಕಡ್ಡಿ, ಇದು ಗಮ್ ಏನಕ್ಕಾದರೂ ಯೂಸ್ ಆಗ್ಬೋದು ಅಂಥೇಳಿ ತಂದು ಇಟ್ಕೊಂಡಿದ್ದೇನೆ. 1 ಬಾಕ್ಸ್ ಪೆನ್ಸಿಲ್ ತೊಗೊಂಡಿದ್ದೇನೆ. ಕ್ರಯಾನ್ಸ್, ಪುನಃ ಒಂದು ಸ್ಕೇಲ್ ಚಿಕ್ಕದು ಎಕ್ಸ್ಟ್ರಾ ತಗೊಂಡಿದ್ದೇನೆ. ಮತ್ತು ಒಂದು ಸಿಸರ್, ಏನಾದರೂ ಕಟ್ ಮಾಡಲಿಕ್ಕೆ ಈ ಬೈಂಡೆಲ್ಲ ಹಾಕುವಾಗ ಸಿಸರ್ ಬೇಕಾಗ್ತದಲ್ಲ, ಹಾಗಾಗಿ ಒಂದು ಸಿಸರ್ ಕೂಡ ತಗೊಂಡಿದ್ದೇನೆ. ಇದು ಸ್ಟೆಪ್ಲೈಯರ್, ಇದೆಲ್ಲ ಏನಕ್ಕಾದರೂ ಯೂಸ್ ಆಗ್ತದಲ್ಲ, ಶಾಲೆಗೆ ಹೋಗುವಾಗ ನಮಗೆ ಎಷ್ಟು ಇದ್ದರೂ ಕೂಡ ಸಾಲೋದಿಲ್ಲ. ಹಾಗಾಗಿ ಇದು ಕೂಡ ತಗೊಂಡಿದ್ದೇನೆ ನಾನು, ಬೈಂಡ್ ಹಾಕುವಾಗೆಲ್ಲ ಬೇಕಾಗ್ತದಲ್ಲ. ಹಾಗಾಗಿ ಇದು ಅದರ ಪಿನ್, ಒಂದು ಮಾರ್ಕರ್, ಶಾರ್ಪ್ನರ್ 2 ಎಕ್ಸ್ಟ್ರಾ ತಗೊಂಡಿದ್ದೇನೆ. ಇರೇಸರ್ ಒಂದು ಉಂಟು ಎಕ್ಸ್ಟ್ರಾ, ಯಾಕೆಂದರೆ ಅವಳ ಅಪ್ಪ ಕೂಡ ಫಾರಿನ್ನಿಂದ ಕಳಿಸ್ತಾನೆ ಇರ್ತಾರೆ. ಅವಳು ಎಷ್ಟು ಕಳಿಸಿದರೂ ಕೂಡ ಇಟ್ಕೊಳ್ಳೋದಿಲ್ಲ, ಹಾಳು ಮಾಡ್ತಾಳೆ. ಹಾಗಾಗಿ ಈಗ ನಾಡಿದ್ದು ಬರುವಾಗ ಕೂಡ ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸ್ವಲ್ಪ ತಗೊಂಡಿದ್ದೇನೆ ಎಲ್ಲ. ಹಾಗೆ ಇದೊಂದು ಬ್ಯಾಗ್ ಅಂತೂ ತುಂಬ ಒಳ್ಳೆ ಕ್ವಾಲಿಟಿ, ಆಯಿತಾ, ಒಳ್ಳೆ ಕ್ವಾಲಿಟಿ ಉಂಟು. ಅಲ್ಲದೆ 1 ವರ್ಷ ವ್ಯಾರಂಟಿ ಕೂಡ ಉಂಟು. 1 ವರ್ಷದೊಳಗೆ ಇದೇನಾದರೂ ಹರಿದೋದ್ರೆ ರಿಪ್ಲೇಸ್ಮೆಂಟ್ ಕೂಡ ಉಂಟು ಇದಕ್ಕೆ. ಹಾಗಾಗಿ ನಾನು ಇದನ್ನೇ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು ನೋಡಿ ಲಂಚ್ ಬ್ಯಾಗ್ ಕೂಡ ಉಂಟು, ಸೇಮ್ ಒಂದೇ ಕಂಪೆನಿಯದ್ದು, ಒಂದೇ ಡಿಸೈನು ಹುಡುಕಿ ತೆಗೆದುಕೊಂಡಿದ್ದೇನೆ ನಾನು. ಯಾಕೆಂದರೆ ಮಕ್ಕಳಿಗೆ ಒಂದೇ ಡಿಸೈನ್ ಎಲ್ಲ ಆದರೆ ಅದನ್ನು ಬೇಗ ಹುಡುಕಿ ತೆಗಿಲಿಕ್ಕಾಗ್ತದೆ, ಇಲ್ಲದಿದ್ದರೆ ಶಾಲೆಯಲ್ಲಿ ಕನ್ಫ್ಯೂಸ್ ಆಗ್ತದಲ್ಲ. ಹಾಗಾಗಿ ಒಂದೇ ರೀತಿ ತೆಗೆದುಕೊಂಡಿದ್ದೇನೆ. ಇದು ಈ ಬ್ಯಾಗಿಗೆ 349 ರುಪೀಸ್ ಉಂಟು, ಲಂಚ್ ಬ್ಯಾಗಿಗೆ. ಮತ್ತು ಇದರದ್ದು ಮೇ ಬಿ 600 ಸಮಥಿಂಗ್ ಎಷ್ಟೋ ಉಂಟು. ಒಟ್ಟು ನನಗೆ 950 ಏನೋ ತೆಗೆದುಕೊಂಡ್ರು. ಅದೇ ಇದಕ್ಕೆ 1 ವರ್ಷ ವ್ಯಾರಂಟಿ ಕೂಡ ಉಂಟು. ಹಾಗಾಗಿ ನಾನು ಇದನ್ನೇ ತೆಗೆದುಕೊಂಡೆ. ಯಾಕೆಂದರೆ ನನ್ನ ಮಗಳು ಸ್ವಲ್ಪ ಪೋಪುರಿ ಜಾಸ್ತಿ ಇದ್ದಾಳೆ, ಹಾಗಾಗಿ ಬ್ಯಾಗನ್ನೆಲ್ಲ ಹರಿದಾಕುವ ಚಾನ್ಸಸ್ ತುಂಬಾ ಇರ್ತದೆ. ಹಾಗಾಗಿ ವ್ಯಾರಂಟಿ ಇದ್ದರೆ ಒಳ್ಳೆಯದಲ್ವ, ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬೋದಲ್ಲ ಅಂತೇಳಿ ನಾನು ಇದನ್ನೇ ತೆಗೆದುಕೊಂಡಿದ್ದೇನೆ. ಅದಲ್ಲದೆ ಇನ್ನು ಅವಳಿಗೆ ಸ್ಲಿಪ್ಪರ್, ಇದು ಯೂನಿಫಾರ್ಮ್ಗೆ ಹಾಕಲಿಕ್ಕೆ ಈ ಸ್ಲಿಪ್ಪರ್. ಈಗ ಮಳೆ ಇರೋದ್ರಿಂದ ಸ್ಲಿಪ್ಪರ್ನ ಹೇಳಿದ್ದಾರೆ, ಮಳೆ ಕಡಿಮೆ ಆದ ನಂತರ ಅವರಿಗೆ ಶೂ ಬೇಕಾಗ್ತದೆ, ಬ್ಲ್ಯಾಕ್ ಶೂ. ಹಾಗಾಗಿ ಈಗ ಮಳೆ ಮುಗಿಯುವ ತನಕ ಈ ಬ್ಲ್ಯಾಕ್ ಸ್ಲಿಪ್ಪರ್. ಇನ್ನು ಬೆಲ್ಟ್, ಟೈ ಅದೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗುವಾಗ ಕೊಡ್ತಾರೆ ಅಂತ ಹೇಳಿದ್ದಾರೆ. ನೋಡಬೇಕು ಇನ್ನು ಯಾವಾಗ ಹೋಗಿ ತಗೊಂಡು ಬರೋದು ಅಂತೇಳಿ. ಒಟ್ಟಿನಲ್ಲಿ ಈ ಮಕ್ಕಳ ಸ್ಕೂಲ್ ಶುರುವಾಗೋಷ್ಟೊತ್ತಿಗೆ ನಮ್ಮ ಕೈಲಿ ಇದ್ದ ಸ್ವಲ್ಪ ಹಣ ಕೂಡ ಎಲ್ಲ ಖಾಲಿ ಆಗ್ತದೆ ಮಾರ್ರೆ. ನಾವು ಶಾಲೆಗೆ ಹೋಗುವ ಟೈಮ್ನಲ್ಲಿ ಉಂಟಲ್ಲ, ನಮಗೆ ಇಷ್ಟೆಲ್ಲ ನಮ್ಮ 1ನೇ ಕ್ಲಾಸ್ನಿಂದ ಒಂದು PUC ಹೋಗುವವರೆಗೂ ನಮಗೆ ಇಷ್ಟೆಲ್ಲ ಖರ್ಚು ಮಾಡ್ತಾ ಇರಲಿಲ್ಲ. ಖಾಲಿ ಒಂದು ಪೆನ್ನು, ಒಂದು ಪೆನ್ಸಿಲ್ನಲ್ಲಿ ವರ್ಷ ಪೂರ್ತಿ ಸುಧಾರಿಸ್ತಾ ಇದ್ವಿ. ಆದರೆ ಈಗಿನ ಮಕ್ಕಳಿಗೆ ಹಾಗೆ ಆಗೋದಿಲ್ಲಲ್ಲ. ಈಗಿನ ಮಕ್ಕಳಿಗೆ ನೋಡಿ, LKG ಇನ್ನೂ ಸ್ಟಾರ್ಟ್ ಆದದ್ದಷ್ಟೇ ಇಷ್ಟೆಲ್ಲ ಖರ್ಚುಂಟು. ಇನ್ನೂ ಹೋಗ್ತಾ ಎಷ್ಟು ಖರ್ಚು ಬರ್ತದೆ ಏನೋ. ಆದರೆ ಒಂದೆಂತ ಗೊತ್ತುಂಟಾ, ಎಷ್ಟು ಖರ್ಚು ಬಂದರೆ ಏನು, ನಾವು ಒಂದು ಹೊತ್ತು ಉಪವಾಸ ಕೂತ್ರೂ ತೊಂದರೆ ಇಲ್ಲ, ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸುವಲ್ಲ. ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನು ಆಸ್ತಿ ಮಾಡುವ. ಅವರು ನಮ್ಮನ್ನು ನೋಡಿಕೊಳ್ತಾರೆ ಅನ್ನುವ ಆಸೆಯಿಂದ ಅಲ್ಲ, ಅವರು ಬೆಳೆದು ಅವರ ಸ್ವಂತ ಕಾಲಿನಲ್ಲಿ ನಿಂತರೆ, ಅಂದರೆ ಅವರು ಒಂದು ಲೈಫ್ ಸೆಟಲ್ ಆದರೆ, ಅವರಿಗೆ ಒಂದು ಒಳ್ಳೆ ಜಾಬ್ ಮಾಡಿಕೊಳ್ಳುವಂತಹ ಒಂದು ಕೆಪಾಸಿಟಿ ಬಂದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಯಾವುದೇ ರೀತಿ ಆಸ್ತಿ ಮಾಡೋದು ಬೇಡ.
ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಶ್ರಮಪಟ್ಟು ಅವರಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಿಸುವ. ಅದಾದ ನಂತರ ದೇವರ ಕೈಯಲ್ಲಿದೆ, ನಮ್ಮ ಪ್ರಯತ್ನ ನಾವು ಬಿಡುವುದು ಬೇಡ ಅಲ್ವಾ. ಹಾಗಾಗಿ ಎಷ್ಟೇ ಖರ್ಚಾಗಲಿ ನಾವು ತಲೆ ಕೆಡಿಸಿಕೊಳ್ಳೋದು ಬೇಡ. ನಮ್ಮ ಮಕ್ಕಳಿಗೆ ಅಲ್ವಾ, ಬೇರೆ ಮಕ್ಕಳಿಗೆ ಅಲ್ಲಲ್ಲ. ಅವರವರ ಮಕ್ಕಳಿಗೆ ಅವರವರು ಎಷ್ಟೇ ಖರ್ಚು ಮಾಡಿದರೂ ಕೂಡ ಎಲ್ಲಿಗೂ ಹೋಗುವುದಿಲ್ಲ. ಅವರ ಭವಿಷ್ಯ ಒಂದು ಉಜ್ವಲವಾಗಿ ಬೆಳೆದು ನಿಂತಾಗ ನಾವು ಖರ್ಚು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅನ್ನಿಸ್ತದೆ. ಸರಿ, ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸುವಲ್ಲ. ಬಾಯ್ ಬಾಯ್, ಟೇಕ್ ಕೇರ್. ಹಾಗೆ ಯಾರಾದರೂ ಈ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.